ಈ ಚುನಾವಣೆಗೆ ಮತದಾನ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಎಸ್ಆರ್ ವಿಶ್ವನಾಥ್ ಇವರೆಲ್ಲರೂ ಕೂಡ ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಇದೀಗ ವೇದವ್ಯಾಸಕ ಮತ್ತು ಮತದಾನಕ್ಕೆ ಜೆಡಿಎಸ್ ಶಾಸಕ ಜಿಟಿಟಿ ಗೈರು ಎಂಬ ಚರ್ಚೆ ಆಗ್ತಾ ಇದೆ. ಆದರೆ ಮೊದಲೇ ಮತದಾನ ಮಾಡಿದ ಜಿಟಿ ದೇವೇಗೌಡ ನೋಡಿ, ಇವ್ರು ಬರ್ತಾರಾ ಬರಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತು. ಅಸಮಾಧಾನ ಇದೆಯಲ್ಲ, ಬರಲ್ವೇನೋ ಅಂತರ ಕಾಯ್ದುಕೊಳ್ತಾರೇನೋ ಅಂತ ಬಂದಿದ್ದಾರೆ. ಅಷ್ಟೇ ಬಂದು ಓಟ್ ಹಾಕ್ಬಿಟ್ಟು ಸವಾಸನೆ ಬೇಡ, ಸುಮ್ಮನೆ ಯಾಕೆ ಚರ್ಚೆಗಳು ಅಂತ. ಬಟ್ ಯಾರಿಗೆ ಹಾಕಿದ್ದಾರೆ ಏನೋ ಗೊತ್ತಾ, ಅದು ಚರ್ಚೆ ಬೇರೆ. ಯಾಕಂದರೆ ಕೆಲವರಿಗೆಲ್ಲ ಅಸಮಾಧಾನ ಇದ್ದಿತ್ತು, ಕೆಲವರು ಆತ್ಮಸಾಕ್ಷಿ ಅನ್ನೋದೊಂದು ಇದೆ, ಅದಕ್ಕೆ ವಿರುದ್ಧವಾಗಿ ನಾವು ನೆಟ್ಕೊಳ್ಳಲ್ಲ ಅನ್ನೋದೊಂದು ಹೇಳ್ತಾರೆ. ಪಕ್ಷ ನಿಷ್ಠೆ ಅನ್ನೋದಿದೆ, ಪಕ್ಷ ನಮಗೇನೇ ಮಾಡಲಿ ನಾವು ಪಕ್ಷಕ್ಕೆ ಇಷ್ಟೇ ಆಗಿರಬೇಕು, ಪಕ್ಷದಲ್ಲಿ ಇರೋರು ಮಧ್ಯದಲ್ಲಿ ಏನೇ ಅಸಮಾಧಾನ ಇರ್ಬೋದು, ಬಟ್ ಪಕ್ಷಕ್ಕೆ ನಾವು ನಿಷ್ಠರಾಗಿರಬೇಕು, ಈ ಥರದ ಮೈಂಡ್ ಸೆಟ್ಟು ಕೂಡ ಇರುತ್ತೆ. ಸೊ ಹಾಗಾಗಿ ಅದು ಹೇಳಲಿಕ್ಕಾಗಲ್ಲ. ಮತ್ತು ಅವರವರ ಆಯ್ಕೆ, ಅದು ಅವರವರ ಹಕ್ಕು, ಅದು ಅವ್ರಿಗೆ ಹಾಕಬೇಕು ಇವ್ರಿಗೆ ಹಾಕಬೇಕು ಹಾಕ್ತೀವಿ, ಅದು ಸೆಕೆಂಡ್ರಿ. ಬಟ್ ಹಕ್ಕನ್ನು ಚಲಾಯಿಸಲೇಬೇಕಲ್ಲ. ಹಾಗಾಗಿ ಸೊ ಬಂದು ಮತದಾನ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಜಿಟಿ ದೇವೇಗೌಡರ ಬಗ್ಗೆ ಒಂಚೂರು ಕನ್ಫ್ಯೂಷನ್ಸ್ ಇತ್ತು, ಬರ್ತಾರೋ ಬರಲ್ವೋ ಅಂತ. ಬಟ್ ಬಂದು ಓಟ್ ಹಾಕ್ಬಿಟ್ಟಿದ್ದಾರೆ ಅವರು. ಇನ್ನು JDSನ ಶಾಸಕರುಗಳೆಲ್ಲ ರೆಸಾರ್ಟ್ನಿಂದ ಹೊರಡ್ತಾ ಇದ್ದಾರೆ, ಅವ್ರು ಬಂದು ಇಲ್ಲಿ ಓಟ್ ಹಾಕಿದ್ರು. ಅವ್ರು ರೆಸಾರ್ಟಿಗೆಲ್ಲ ಹೋಗಿರಲಿಲ್ಲ ಜಿಟಿ ದೇವೇಗೌಡರು, ಅಂತರ ಕಾಯ್ದುಕೊಂಡಿದ್ರು. ಬಹಳ ದಿನಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅವರು, ಗೊತ್ತಿರೋ ವಿಚಾರವೇ. ಒಂದು ಸ್ವಲ್ಪ ಇರಿಸು ಮುರಿಸು ಅಸಮಾಧಾನ ಎಲ್ಲ ಇದೆ. ಬಟ್ ಫಸ್ಟಿಗೆ ಬಂದು ಓಟ್ ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಪರಿಷತ್ತು ಚುನಾವಣೆಗೆ ಮತದಾನ ಪ್ರಾರಂಭ ಆಗಿಬಿಟ್ಟಿದೆ. JDSನ ಶಾಸಕ ಜಿಟಿ ದೇವೇಗೌಡ, SR ವಿಶ್ವನಾಥ್, ಉಮಾನಾಥ್ ಇವರೆಲ್ಲರೂ ಬಂದು ಮತದಾನವನ್ನು ಮಾಡಿದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಾ, ಫೋಟೋ ಸಮೇತವಾಗಿ ನೋಡ್ತಾ ಇದ್ದೀರಾ. ಇಡೀ ಸರ್ಕಾರ, ಮುಖ್ಯಮಂತ್ರಿಗಳು ಈಗ ನಾಚಿಕೆ ಪಡಬೇಕಾದ ವಿಷಯ ಏನು ಅಂದರೆ, ಮುಖ್ಯಮಂತ್ರಿಗಳ ಆದಿಯಾಗಿ ಮೊನ್ನೆವರೆಗೆ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡಿದ್ರು, ಈಗ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಅಂದರೆ ವಿಧಾನಸೌಧದಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರ ನಡೀತಾ ಇಲ್ಲ, ಸರ್ಕಾರ ಈಗ ರೆಸಾರ್ಟ್ನಲ್ಲಿ ಸರ್ಕಾರ ನಡೀತಾ ಇದೆ. ಇದೊಂದು ಬಹಳ ಹೇಸಿಗೆಯ ವಿಷಯ. ಯಾಕೆಂದರೆ ಸೈದ್ಧಾಂತಿಕವಾಗಿ ಶಾಸಕರ ಬಗ್ಗೆ ಆದ್ಯತೆ ಇದ್ದರೆ ಆ ಪಕ್ಷ ಏನೂ ತೊಂದರೆ ಆಗಲ್ಲ. ನೋಡಿ, ನಿನ್ನೆ ರಾತ್ರಿ ನಮ್ಮ ಪಕ್ಷದ ಲೆಜಿಸ್ಲೇಚರ್ ಕಮಿಟಿ ಮೀಟಿಂಗ್ ಆಯಿತು. ರಾತ್ರಿ ನಾವೆಲ್ಲ ಮನೆಗೆ ಹೋಗಿ ಮಲಗಿದ್ವಿ, ಅಲ್ಲಿ ಹೋಟ್ಲಲ್ಲಿ ಮಲಗಿ ಅಂತ ನಮಗೇನು ಹೇಳಲಿಲ್ಲ. ಯಾಕಂದರೆ ನಮ್ಮ ಹಿರಿಯರಿಗೆ ನಮ್ಮ ಬಗ್ಗೆ ಆತಂಕ ಇಲ್ಲ, ನಮಗೆ ನೀವು ಹೋಗಿ ಅಂತ ಹೇಳಿದ್ದಾರೆ. ಅಂದರೆ ಸೈದ್ಧಾಂತಿಕವಾಗಿ ನಾವಿದ್ದೇವೆ, ನಮ್ಮ ಬದ್ಧತೆ ಇದೆ ನಮ್ಮ ಪಕ್ಷಕ್ಕೆ ಅನ್ನುವಂಥದ್ದು ಒಂದು ನಂಬಿಕೆ, ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲಿ ಅದು ಇಲ್ಲವೇ ಇಲ್ಲ, ಒಳಗುದಿಗಳು ಇದ್ದಾವೆ. ಅನೇಕರು ಹಾರಿ ಹೋಗಿಬಿಡ್ಬೋದು ಅಂತ ಮೊನ್ನೆಯಿಂದ ಹಿಡಿದು ಕೂರಿಸ್ಕೊಂಡಿದ್ದಾರೆ. ಅವ್ರಿಗೆ ಟ್ರೈನಿಂಗ್ ಕೊಡೋದು, ಒಂದು ಓಟ ಆ ಕಡೆ ಈ ಕಡೆ ಆದರೆ ಏನಾಗ್ತದೆ ಅಂತ ಇವೆಲ್ಲವೂ ಕೂಡ ಇದೆ. ಈ ಸಾರಿ ಏನು ಅಂದರೆ ತೋರಿಸಿ ಓಟ್ ಹಾಕುವಂಥದ್ದಿಲ್ಲ. ರಾಜ್ಯಸಭೆಗೆ ತೋರಿಸಿ ಓಟ್ ಹಾಕುವಂಥದ್ದು ಅಲ್ಲಿ ಬೂತ್ ಏಜೆಂಟಿಗೆ ತೋರಿಸ್ಬೋದಾಗಿತ್ತು. ಆದರೆ ಈ ಸಾರಿ ತೋರಿಸಿದ್ರೆ ಓಟ್ ಇನ್ವ್ಯಾಲಿಡ್ ಆಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ತೋರಿಸ್ಲಿಕ್ಕಿಲ್ಲ. ಹಾಗಾಗಿ ಮತ ಬೇರೆ ಇದಕ್ಕೆ ಹೋಗ್ಬೋದು ಅನ್ನುವಂಥ ಆತಂಕದಿಂದ ಅವ್ರು ಹಂಗೆ ಮಾಡ್ತಾರೆ. ನಮ್ಮಲ್ಲಿ ಏನೂ ಇಲ್ಲ ಅಂಥ ಪರಿಸ್ಥಿತಿ. ಒಂದು ಕಡೆ ಅಡ್ಡ ಮತದಾನದ ಭೀತಿ ಎದುರಾಗ್ತಾ ಇರೋಂಥ ಸರ್, ಕಾಂಗ್ರೆಸ್ನಲ್ಲೂ ಸಾಕಷ್ಟು ಅಡ್ಡ ಮತದ ಭೀತಿ ಆಗುತ್ತೆ, ಅಸಮಾಧಾನಗಳು ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಇಲ್ಲಿ BJP ಹಾಗೂ JDSನಲ್ಲಿ ಈ ರೀತಿ ಏನಾದರೂ ಚರ್ಚೆ ಆಗ್ತಾ ಇದೆ? ಏನೂ ಇಲ್ಲ. ನಮ್ಮದೇನೆಂದರೆ ಸರ್ಪ್ಲಸ್ ಓಟ್ ಯಾರಿಗೆ ಕೊಡಬೇಕು ಅಂತ ಈಗ ವಿಪ್ ಕೊಟ್ಟಿದ್ದಾರೆ. ನಮ್ಮ ಮೈತ್ರಿ ಪಕ್ಷಕ್ಕೆ ನಾವು ಕೊಡ್ತೀವಿ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ಸಿಗಂತೂ ನಾವು ಓಟ್ ಕೊಡುವಂಥ ಪ್ರಯತ್ನ ಇಲ್ಲ. ಹಾಗಾಗಿ ನಮಗೇನು ತೊಂದರೆ ಇಲ್ಲ. ಕಾಂಗ್ರೆಸ್ಸಿಗೆ ದೊಡ್ಡ ಆತಂಕದಲ್ಲಿ ಅದು ಕಳೀತಾ ಇದೆ ಇವತ್ತು ಸಂಜೆವರೆಗೂ. ಈಗಲೂ ಕೂಡ ಹಿಡ್ಕೊಂಡು ಬರ್ತಾರೆ ಒಟ್ಟಿಗೆ ಬಸ್ನಲ್ಲಿ. JDS ಅಭ್ಯರ್ಥಿ ಗೆಲುವಿಗೆ ಯಾವ ಸ್ಟ್ರಾಟಜಿ ಆಗಿದೆ ಸರ್? ಸ್ಟ್ರಾಟಜಿ ಆಗಿದೆ. ಅವ್ರು ಇನ್ನೇನು ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮ ಓಟ್ ಅಂತೂ ಪ್ರಾಮಾಣಿಕವಾಗಿ ಅವ್ರಿಗೆ ಸಿಗ್ತದೆ. ಇದಿಷ್ಟು ಮಾಜಿ ಸಚಿವ ಹರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿಜಯನಾಗ್ ಜೊತೆ ಹೆಲನ್ ಸ್ವಾಮಿ, TV5 ಬೆಂಗಳೂರು.